ಹಾಯ್, ವೆಲ್ಕಮ್ ಟು ಕನ್ನಡ ರಾಗ ಚಾನಲ್. ಇವತ್ತು ನಾನು ಈ ಚಾನಲ್ ಮಾಡ್ತಾ ಇರೋದೇ ಬಿಗ್ ಬಾಸಲ್ಲಿ ನಿನ್ನೆ ನಡೆದ ಒಂದು ವರಸ್ಟ್ ಅಂದರೆ ವರಸ್ಟ್ ಅಂತಲೇ ಹೇಳ್ಬೋದು. ಆ ಇನ್ಸಿಡೆಂಟಿಂದನೇ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಸ್, ಆಬ್ವಿಯಸ್ಲಿ ನಾನು ಮಾತಾಡ್ತಾ ಇರೋದು ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವ್ರ ಬಗ್ಗೆ. ನಿನ್ನೆ ಅವರು ಎಷ್ಟು ಕಚ್ಚಡವಾಗಿ ಆ ಹುಡುಗಿ ರಕ್ಷಿತಾ ಮೇಲೆ ಹಲ್ಲೆ ಥರ ನಡ್ಕೋತಾರೆ, ಹಲ್ಲೆ ಥರನೇ ಮಾಡ್ತಾರೆ, ಹಲ್ಲೆ ಮಾಡೋ ರೀತಿನೇ ಅವರು ವರ್ತನೆ ಮಾಡ್ತಾರೆ. ಏನು ಅಶ್ವಿನಿ ಗೌಡ ಅವ್ರಿಗೆ ಅಷ್ಟು ಆ್ಯಟಿಟ್ಯೂಡ್ ಇಲ್ಲ, ಅಷ್ಟು ಧೈರ್ಯ ಯಾವುದನ್ನು ನೋಡ್ಕೊಂಡು ಅವ್ರು ಅಷ್ಟು ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಔಟ್ಸೈಡ್ ಅವರು ಒಳ್ಳೆ ಪೊಸಿಷನಲ್ಲೇ ಇರ್ಬೋದು, ಒಳ್ಳೆ ಮನೆ ಕಡೆಯಿಂದನೇ ಬಂದಿರ್ಬೋದು, ಬಟ್ ಬಿಗ್ ಬಾಸ್ ಮನೆ ಅಂದಮೇಲೆ ಎಲ್ಲರಿಗೂ ಒಂದೇ ಗುರು. ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಬಿಗ್ ಬಾಸಿಗೆ ಬಂದಿದ್ದೀವಿ ಅಂತಂದರೆ ಎಲ್ಲರೂ ಒಂದೇ ಅಲ್ಲಿ. ಫಸ್ಟ್ ಆಫ್ ಆಲ್ ಫಸ್ಟ್ ವೀಕಿಂದನೇ ಅಶ್ವಿನಿ ಗೌಡ ಮಾಡ್ತಾ ಇರೋದೆಲ್ಲ ಕಂಪ್ಲೀಟ್ಲಿ ರಾಂಗ್. ಫಸ್ಟ್ ವೀಕಲ್ಲೇ ಸುದೀಪ್ ಅವರು ಬಂದುಬಿಟ್ಟು ಅಶ್ವಿನಿ ಗೌಡ ಅವ್ರನ್ನ ವಾರ್ನ್ ಮಾಡಿ, ಮನೇಲಿ ಯಾರೂ ಅರಸಿಯರಿಲ್ಲಮ್ಮ, ಅಸುರಾಧಿಪತಿ ಒಬ್ಬರೇ ಇರೋದು, ಅವ್ರು ಹೇಳ್ದಂಗೆ ನೀವು ಕೇಳಬೇಕು ಅನ್ನೋ ಒಂದು ಮಾತು ಹೇಳಿಬಿಟ್ಟು ಅವತ್ತೇ ವಾರ್ನ್ ಮಾಡಿದಿದ್ರೆ ಇದು ಇವತ್ತಿನ ತನಕ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ಏನಕ್ಕಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸುದೀಪ್ ಸರ್ ಯಾವಾಗ ಅವ್ರನ್ನ ವಾರ್ನ್ ಮಾಡ್ತೀರಾ, ಇನ್ನೂ ಓಕೆ ಯು ಡಿಡ್ ಗುಡ್, ಯು ಡಿಡ್ ವೆಲ್ ಅಂತ ಹೇಳಿಬಿಟ್ರು, ಅಮ್ಮ ಆವಾಗಲೇ ಹೋಗಿ ತಲೆ ಮೇಲೆ ಕುತ್ಕೊಂಡ್ಬಿಡ್ತು. ಎಲ್ಲರ ತಲೆ ಮೇಲೆ ಕುತ್ಕೊಂಡು ನಾನು ಮಾಡಿದ್ದೇ ಸರಿ, ನಾನು ಏನು ಮಾಡಿದ್ರು ಈ ಮನೇಲಿ ಯಾರೂ ಕ್ವೆಶ್ಚನ್ ಮಾಡಲ್ಲ, ನಾನು ಮಾಡೋದೇ ಕರೆಕ್ಟು ಅನ್ನೋ ಒಂದು ದುರಹಂಕಾರ ಅನ್ನೋದು ತುಂಬ ಬಂತು. ಐ ಆಮ್ ಒನ್ ಬಕೆಟ್, ಆಬ್ವಿಯಸ್ಲಿ ನಮಗೆ ಗೊತ್ತು ಜಾಹ್ನವಿ ಮತ್ತು ಸುಧೀರ್ ಅಂತ. ಈ ಸುದ್ದಿ ಆದರೂ ಹಂಗೂ ಹಿಂಗೂ ಅವ್ರ ಮಾತು ಕೇಳಲಿಲ್ಲ ಅಂತ ಇವಾಗ ಕೋಪ ಮಾಡಿಕೊಂಡ್ರು. ಬಟ್ ಈ ಜಾಹ್ನವಿ ಅಷ್ಟು ವರಸ್ಟ್ ಬಕೆಟ್ ಆ್ಯಂಡ್ ಚೆಂಬು ಆ್ಯಂಡ್ ಚಮಚ ಅಂದರೆ ಯಾರೂ ಇಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಈ ಅಶ್ವಿನಿ ಗೌಡ ಹೋಗಿರೋದೇ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋಕ್ಕೋಸ್ಕರನೇ ಹೋಗಿದ್ದಾರೆ. ಒಂದು ಸೀಸನ್ನಲ್ಲಿ ಶ್ರುತಿ ಮ್ಯಾಮ್ ವಿನ್ ಆಗ್ತಾರೆ. ಸೊ ಈವಮ್ಮನ್ನು ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಹೋಗಿರ್ತಾರೆ. ನಾನು ಅದೇ ಥರನೇ, ನನ್ನನ್ನೇ ವಿನ್ ಮಾಡ್ತಾರೆ, ನಾನೇ ಇಲ್ಲಿ ರಾಣಿ, ನಾನೇ ಯುವ ರಾಣಿ, ನಾನೇ ಕರೆಕ್ಟು, ಮನೆ ಬಿಗ್ ಬಾಸೇ ನಾನು ಅನ್ನೋ ಕಾನ್ಸೆಪ್ಟಲ್ಲಿ ಹೋಗಿದ್ದಾರೆ. ಹಂಗಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಹೇಳ್ತಾರೆ, ಸೂಟ್ ಕೇಸ್ ಕಿತ್ತಾಕ್ತಾರೆ, ಎಲ್ಲಿಂದ ಬಂದಿದೆಯಾ ಅಂತಾರೆ, ನಿನ್ನ ವೇಷಭೂಷಣ ನೋಡು ಅಂತಾರೆ. ಸೀರಿಯಸ್ಲಿ ಅವರು ಒಂದು ಹೋರಾಟಗಾತಿ ಆಗಿದ್ಕೊಂಡು ಈ ಥರ ಎಲ್ಲ ಮಾತಾಡೋಕ್ಕೆ ನಾಚಿಕೆ ಆಗಬೇಕು. ಹೌದು ಗುರು, ಎಷ್ಟು ಅಂತ ನೋಡ್ತೀವಿ ಗುರು. ನಾವು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮುಂದೆ ಕುತ್ಕೋಬೇಕು ಅಂದ್ರೆ ನಮಗೂ ಮನ್ಸು ಬರುತ್ತೆ, ಅಯ್ಯೋ ಅಂತ. ಇವಮ್ಮನ ನೋಡಿದ್ರೆ ಕುತ್ಕೊಳ್ಳೋಕ್ಕಲ್ಲ, ಏನಕ್ಕಾದರೂ ಆನ್ ಮಾಡಿದೆ ಗುರು, ಬಿಗ್ ಬಾಸ್ನ ಏನಕ್ಕಾದರೂ ನೋಡ್ತಾ ಇದ್ದೀನಿ ಗುರು ಅಂತ. ಇನ್ನು ಫೈನಲ್ ಇವತ್ತಿನ ಸಂಚಿಕೆ ಅಂತೂ ಸೀರಿಯಸ್ಲಿ ವೆಯ್ಟ್ ಅಂದರೆ ವೆಯ್ಟಿಂಗ್, ತುಂಬ ಈಗರ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ನಂಗೆ ಆದರೂ ಭಯ ಇತ್ತು, ಗ್ರ್ಯಾಂಡ್ ಫಿನಾಲೆ ಅಂತ ಇದ್ದಾರೆ, ಎಲ್ಲಿದನ್ನು ಮುಚ್ಚಿಬಿಟ್ಟು ಅದನ್ನು ಮಾತ್ರ ತೋರಿಸ್ತಾರೆ ಅಂತ. ಬಟ್ ನೋ, ಸುದೀಪ್ ಸರ್ ಬಂದು ಆಗಲೇ ಒಂದು ಪ್ರೋಮೋ ಕೊಟ್ಟಿದ್ದಾಯಿತು, ಬಂದು ಹೇಳಿದ್ದಾರೆ, ತಲೆಗೆ ತಟ್ಟಿ ಯಾರಿಗೆ ಹೆಂಗೆ ಹೇಳಬೇಕು ಹಂಗೆ ಹೇಳ್ತೀನಿ ಅಂತ. ಸೊ ಈಗಲೂ ನಾನು ಹೇಳ್ತೀನಿ, ಯಾರಪ್ಪನ ಮನೆಯೂ ಅಲ್ಲ ಬಿಗ್ ಬಾಸ್ ಅಂದಿರೋ ಮಾತು ತುಂಬ ಚಿಕ್ಕದು ಅಶ್ವಿನಿ ಗೌಡಗೆ. ಇನ್ನೂ ಸರಿಯಾಗೇ ಬಿಸಿ ತಟ್ಟಿಸ್ಬೇಕು, ಒಳ್ಳೆ ಪನಿಷ್ಮೆಂಟೇ ಕೊಡಬೇಕು ಅಂತ ನಾನಂತೂ ಕಾಯ್ತಾ ಇದ್ದೀನಿ. ನನ್ನ ಜೊತೆಗೆ ಇಡೀ ಕರ್ನಾಟಕ ಜನತೆ ಕಾಯ್ತಾ ಇದೆ. ಅವ್ರನ್ನ ಇದೇ ರೀಸನ್ ಇಟ್ಕೊಂಡು ಮನೆಯಿಂದ ಆಚೆ ಕಳಿಸಿದ್ರು ನಾವಂತೂ ಶಾಕ್ ಆಗಲ್ಲ. ಈವನ್ ವಿ ವಿಲ್ ಬಿ ವೇಟಿಂಗ್ ಫಾರ್ ದಟ್. ನೋಡಿ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.